ಯತ್ನಾಳ್ಗೆ ಬಿಜೆಪಿ ವರಿಷ್ಠರು ಶಾಕ್ ಕೊಟ್ಟಿದ್ದಾರೆ. 6 ವರ್ಷ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯತ್ನಾಳ್ ಉಚ್ಚಾಟನೆ ನೋವನ್ನ ತಂದಿದೆ, ಆದರೆ ಉಚ್ಚಾಟನೆಗೆ ವಿಜಯೇಂದ್ರ ಕಾರಣ ಅಲ್ಲ. ಪಬ್ಲಿಕ್ ಟಿವಿಗೆ ವಿಜಯಪುರದ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಬಿಜೆಪಿ ಸಮುದ್ರ ಇದ್ದ ಹಾಗೆ ಪಕ್ಷದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅಂತ ಹೇಳಿದ್ದಾರೆ. ಈವರೆಗೂ ಯಾವುದೇ ರಾಜೀನಾಮೆಯನ್ನ ಕೊಟ್ಟಿಲ್ಲ, ರಾಜೀನಾಮೆಯ ಪತ್ರ ನನಗೆ ಸಿಕ್ಕಿಲ್ಲ. ನಮ್ಮ ಜಿಲ್ಲೆಯ ನಾಯಕರ ರಾಜೀನಾಮೆ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತೇನೆ, ಬೂತ್ ಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡ್ತೇನೆ ಅಂಥೇಳಿ ವಿಜಯಪುರದ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಗುರುಲಿಂಗಪ್ಪ ಅಂಗಡಿಯವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಅವ್ರನ್ನ ಈಗ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಏನು ಅಂತಂದರೆ ಇದೀಗ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಮ್ಮೊಟ್ಟಿಗೆ ಈಗ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂಥ ಗುರುಲಿಂಗಪ್ಪ ಅಂಗಡಿಯವರು ಇದ್ದಾರೆ. ಹಾಗಿಂದ ಅವ್ರಿಗೆ ಕೇಳೋಣ. ಸರ್, ಮೊದಲನೇದಾಗಿ ಉಚ್ಚಾಟನೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷ ಹಿರಿಯ ನಾಯಕರು. ಅವರು ಉಚ್ಚಾಟನೆ ನನಗೆ ಮನಸ್ಸಿಗೆ ನೋವು ತಂದಿದೆ. ಈಗ ಮನಸ್ಸಿಗೆ ಈಗ ನೋವು ತಂದಿದೆ ಅಂತಿದ್ರಿ, ಕೆಲವರೆಲ್ಲ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಅನೇಕ ಪದಾಧಿಕಾರಿ ಕೂಡ ರಾಜೀನಾಮೆ ಪರ್ವ ಕೂಡ ಶುರುವಾಗಿದೆ. ಸರ್, ಇದು ವಿಜೃಂಭರಿಸ್ತಕ್ಕಂಥ ಸಮಯ ಅಲ್ಲ, ಇದು ವಿಜೃಂಭರಿಸಬಾರ್ದು. ನಾನು ಯಾವುದೇ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿ ಇರ್ಬೋದು, ಪಕ್ಷದ ಅಭಿಮಾನಿಗಳಿರ್ಬೋದು, ಅವ್ರಿಗೆ ನಾನು ಮನವಿ ಅದ, ಇದು ವಿಜೃಂಭರಿಸಬಾರ್ದು ಅಂತಕ್ಕಂಥದ್ದು. ಮತ್ತು ಇನ್ನು ರಾಜೀನಾಮೆ ಬಗ್ಗೆ ಮಾಧ್ಯಮವಾಗಿ ಕೇಳ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ನನಗೆ ಅಧಿಕೃತವಾಗಿ ಯಾರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಒಬ್ಬರು ಕೊಟ್ಟಿಲ್ಲ. ಅಂದರೆ ಕೆಲವೊಬ್ಬರೆಲ್ಲ ವಾಟ್ಸಪ್ಪಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥವರು ಇದರಿಂದ ಮುದ್ದೇಬಾಳದವರು ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ನಗರ ಘಟಕದ ಏನು ಅಧ್ಯಕ್ಷದಂಥ ಶಂಕರ್ ಹೂಗಾರ್ ಇದ್ರು, ಅವರು ಕೂಡ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಯಾರಾದರೂ ನಿಮಗೆ ಈಗ ಅಧಿಕೃತವಾಗಿ ರಾಜೀನಾಮೆ ಬಂದಿದ್ದಾವೆ? ಅಧಿಕೃತವಾಗಿ ನನಗೆ ಯಾರೂ ರಾಜೀನಾಮೆ ಬಂದಿಲ್ಲ. ಮತ್ತು ಯಾರಾದರೂ ಫೋನ್ ಮಾಡಿ ಹೇಳಿದ್ದಾರೆ? ಇಲ್ಲ, ನನಗೆ ಯಾರೂ ಫೋನು ಮಾಡಿಲ್ಲ. ಸರ್, ಈಗ ಮುಂದಿನ ನಡೆ ಅಂದರೆ